ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಜಗನ್ ಬ್ಲಾಗ್ಸ್. ಏನು 2-3 ದಿನಗಳಿಂದ ಭಾರಿ ಕೆಲಸ ಕೊಟ್ಟಂತಾನೆ ಈ ಒಂಟಿಗೊರೆ ಆನೆಯನ್ನು ಸೆರೆ ಹಿಡಿದ್ದಾರೆ. ಕೊನೆಗೂ ಸುಮಾರು ಅಹಿತಕರ ಘಟನೆಗಳಿಗೂ ಸಾಕ್ಷಿ ಆಯಿತು. ಅದೇ ರೀತಿ ನಮ್ಮ ಸಾಕಣೆಗಳೊಟ್ಟಿಗೆ ಒಳ್ಳೆ ಫೈಟನ್ನು ಮಾಡಿದಂಥ ಆನೆ ಮೊದಲ ದಿನವೇ ಟ್ರ್ಯಾಕ್ ಆಗಿ ಟ್ರ್ಯಾಂಕ್ಲೈಸರ್ ಮಾಡ್ತಾರೆ. ಮಾಡಿ ಆದಮೇಲೆ ಸಂಜೆ 4-4:30ಗೆ ಟ್ರ್ಯಾಂಕ್ಲೈಸ್ ಮಾಡ್ತಾರೆ. ಒಂದು 10 ನಿಮಿಷಗಳ ಕಾಲ ನಮ್ಮ ಕುಮ್ಕಿ ಆನೆಗಳೊಟ್ಟಿಗೆ ಫೈಟ್ ಮಾಡ್ತದೆ. ಫೈಟ್ ಮಾಡಿದಾಗ ಕುತ್ತಿಗೆಗೆ ಹಾಕಿದ ಹಗ್ಗನು ಕಾಲಿಗೆ ಹಾಕಿದ ಹಗ್ಗನು ಎರಡೂ ಕಟ್ಟಾಗುತ್ತೆ. ಬಲಿಷ್ಠ ಆನೆ ಆಗಿರಬೇಕು. ಸಾಮಾನ್ಯವಾಗಿ ಆ ಹಗ್ಗನೆಲ್ಲ ಆ ಥರ ಕಟ್ ಮಾಡಲಿಕ್ಕೆಲ್ಲ ಸಾಧ್ಯ ಇಲ್ಲ. ಎಲ್ಲ ಆನೆಗಳಿಗೂ ಫೈಟ್ ಕೊಟ್ಟಿದೆ. ಫೈಟ್ ಕೊಟ್ಟಾದ್ಮೇಲೆ ಸಂಜೆ ಆಗಿದ್ದಕ್ಕೆ ಬಿಡ್ತಾರೆ. ಆನೆ ಓಡಿ ಹೋಗುತ್ತೆ. ಮಾರನೇ ದಿನ ಏನು ಕಾರ್ಯಾಚರಣೆಗೆ ಹೊರಡಬೇಕು ಅಂತ ಹೇಳುವಾಗ ಒಂದು ಅಹಿತಕರ ಘಟನೆ ನಡೆಯುತ್ತೆ. ನಮ್ಮ ಸುಗ್ರೀವ ಹೆಂಗೋ ಆಕಸ್ಮಿಕವಾಗಿ ನಮ್ಮ ಸುಗ್ರೀವನ ಕಾವಡಿಯಾದಂಥ ರಾಜೂರವರಿಗೆ ತಿಳಿಯುತ್ತೆ. ತಿಳಿದಾಗ ಒಂದು ಪ್ರಮಾಣದ ಗಾಯ ಆಗುತ್ತೆ. ಅವರನ್ನು ಕೂಡಲೇ ಬೇಲೂರು ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಬೇಲೂರು ಆಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಈಗ ರಾಜು ಅವರು ಆರೋಗ್ಯವಾಗಿದ್ದಾರೆ. ಆ ದಿನ ಕಾರ್ಯಾಚರಣೆ ನಡೆಯೋದಿಲ್ಲ. ಮತ್ತು ಈ ಘಟನೆ ನಡೆದಾಗ ಅಲ್ಲಿ ಲಕ್ಷ್ಮಣ ಆನೆಗೂ ಮದ ಇತ್ತು. ಅದೇ ರೀತಿ ಸುಗ್ರೀವನಿಗೆ ಮದ ಕಮ್ಮಿ ಆಗಿತ್ತು. ಸಾಮಾನ್ಯವಾಗಿ ಮದ ಇರುವ ಆನೆನ ಕಂಡ್ರೆ ಮದ ಒಂದು 2-3 ದಿವಸದ ಮಟ್ಟಿಗೆ, 1 ವಾರಗಳ ಕಾಲ ಮದ ಕಮ್ಮಿ ಆಗಿದಂಥ ಆನೆಗೆ ಮದ ಬರುವಂಥದ್ದು ಚಾನ್ಸ್ ಇರುತ್ತೆ. ಅದೇ ರೀತಿ ಆಗಿದೆ. ಆಗ ಇದನ್ನು ಇನ್ನೇನಾದರೂ ಹೆಚ್ಚಿನ ಅಹಿತಕರ ಘಟನೆ ನಡೆಯಬಹುದೆಂಬ ಸಂಖ್ಯೆಯಿಂದ 2 ಆನೆಗಳನ್ನ ವಾಪಸ್ ಕ್ಯಾಂಪ್ಗಳಿಗೆ ಕಳಿಸ್ತಾರೆ. ರೀಪ್ಲೇಸ್ಮೆಂಟ್ ಆನೆಗಳು ಅಂತೇಳಿ ನಮ್ಮ ಮತ್ತಿಗೂಡು ಕ್ಯಾಂಪಿನಿಂದ ಭೀಮಾ ಮತ್ತು ಶ್ರೀಕಂಠ ಹೋಗ್ತವೆ. ಹೋಗಿ ಎಂದಿನಂತೆ ನೆನ್ನೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ. ಮಾಡಿದಾಗ ಆನೆ ಬೇಲೂರಿಂದ ಮೂಡಿಗೆರೆಗೆ ಹೋಗಿ ಮೂಡಿಗೆರೆಯಿಂದ ರಿಟರ್ನ್ ಬೇಲೂರಿಗೆ ಬರ್ತದೆ. ಕಮ್ಮಿ ಅಂದರೆ 25-30 ಕಿಲೋಮೀಟ್ರ್ಗಳ ಪ್ರಯಾಣ ಸುತ್ತಾಡಿಸ್ತದೆ. ಅದೇ ರೀತಿ ಜನರನ್ನು ಅಟ್ಟಾಡಿಸ್ತದೆ. ಆನೆಗಳನ್ನು ಹತ್ರ ಚಾರ್ಜ್ ಮಾಡೋಕ್ಕೇ ಬರುತ್ತೆ. ಭಾರಿ ಗಾಬರಿ ಇದ್ದಿರ್ಬೋದು, ಅಷ್ಟೇ ಪ್ರಮಾಣದ ಕೋಪವಿದ್ದಿರ್ಬೋದು. ಅದಕ್ಕೆ ಜನರ ಹತ್ರ ನುಗ್ಗಿ ಬರೋದು, ಅಟ್ಟಾಡಿಸೋದು ಆ ರೀತಿ ಆಯಿತು. ಕೊನೆಗೆ ಸಂಜೆ ಆಗೋಯ್ತು. ಏನು ಮಾಡ್ತಾರೆ, ಆನೆ ಬಂದು ಕಾನಳ್ಳಿ ಫಾರೆಸ್ಟ್ ಸೇರ್ಕೋತದೆ. ಕಾನಳ್ಳಿ ಫಾರೆಸ್ಟ್ ಸೇರಿಕೊಂಡಾಗ ಏನು ಗಲಾಟೆ ಮಾಡೋದಿಲ್ಲ. ಬೆಳಿಗ್ಗೆ ನೋಡ್ಕೊಳ್ಳು ಅಂತೇಳಿ ಇಲಾಖೆಯವರು ಬರ್ತಾರೆ. ಎಂದಿನಂತೆ ಇಂದು ಬೆಳಿಗ್ಗೆ ಕಾರ್ಯಾಚರಣೆಗೆ ಹೊಡ್ತಾರೆ. ಆನೆ ಟ್ರ್ಯಾಕ್ ಮಾಡ್ತಿರ್ತಾರೆ. ಟ್ರ್ಯಾಕಿಂಗ್ ತಂಡಕ್ಕೆ ಆನೆ ಟ್ರ್ಯಾಕ್ ಆಗುತ್ತೆ. ಟ್ರ್ಯಾಕ್ ಆಗಿದಾಗ ಇವತ್ತು ಬೆಳಗ್ಗೆ ಒಂದು 10:30-11 ಗಂಟೆ ಸುಮಾರಿಗೆ ಡಾಟ್ ಆಗುತ್ತೆ. ಡಾಟ್ ಮಾಡಿ ನನ್ನೇನು ಕೂಡ ಒಂದು ಡಾಟ್ ಆಗುತ್ತೆ. ಡಾಟ್ ಮಿಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಏನೋ ತೊಂದರೆ ಏನಿಲ್ಲ. ಇವತ್ತು ಕ್ಯಾಪ್ಚರ್ ಮಾಡಿದ್ದಾರೆ. ಮತ್ತು ಕ್ಯಾಪ್ಚರ್ ಮಾಡಿ ಈಗ ಸಲಗನ ಒಂಟಿಕೊರೆನ ನಮ್ಮ ದುಬಾರೆ ಕ್ಯಾಂಪಿಗೆ ತರ್ತಾರೆ ಅಂತ ಹೇಳೋ ಮಾಹಿತಿ ಇದೆ. ಬೆಂಗಾವಲು ಆನೆಗಳಾಗಿ ನಮ್ಮ ಶ್ರೀಕಂಠ ಮತ್ತು ಅಯ್ಯಪ್ಪ ಮರಿ ಬರ್ತಾ ಇದೆ ಅಂತ ಹೇಳಿದ್ರು. ಆನೆ ಬಂದು ದುಬಾರೆ ಕ್ಯಾಂಪಲ್ಲಿ ಪಳಗಿಸ್ತಾ ಇರ್ಬೋದು. ನಾನು ಆಗಲೇ ರೀಲೊಕೇಟ್ ಮಾಡ್ತಾರೆ ಅಂತ ಹೇಳಿದೆ. ಒಂಟಿಕೊರೆ ಆಗಿದ್ದಕ್ಕೆ ರೀಲೊಕೇಟ್ ಮಾಡ್ತಾರೆ ಅಂತ ಹೇಳಿದೆ. ಇನ್ನೇನು ಅಂತ ಗೊತ್ತಿಲ್ಲ. ಇರಲಿ, ತುಂಬ ಶಕ್ತಿಶಾಲಿಯಾದಂಥ ಆನೆನೇ. ಯಾಕೆಂತಂದರೆ ಮದ ಇಲ್ಲದೆಯೂ ಆ ಪ್ರಮಾಣದಲ್ಲಿ ಮದ ಇರುವ ಆನೆಗೆ ಸೀತಾ ಹೊಡಿಲಿಕ್ಕೆ ಹೋಗ್ತದೆ ಅಂತ ಹೇಳುವಾಗ ಅದು ಭಾರಿ ಒಂದು ರೋಗ ಆನೆ ಇರ್ಬೋದು. ಅದನ್ನು ಬಿಟ್ಟರು ರಿಟರ್ನ್ ಬೇಕಾದರೆ ಬರುತ್ತೆ, ಇಲ್ಲ ಏನಾದರೂ ಒಂದು ಅಹಿತಕರ ಘಟನೆ ಅಲ್ಲಿಯೂ ಮಾಡುತ್ತೆ. ಪುನಃ ತಲೆನೋವೇ. ಅದನ್ನು ಮನಗಂಡು ಏನೋ ನಮ್ಮ ಸಾಕಣೆ ಶಿಬಿರಕ್ಕೆ ದುಬಾರೆಗೆ ತಂದಿದ್ದಾರೆ. ತುಂಬ ಖುಷಿ ಆದ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಏನು ಅಹಿತಕರ ಘಟನೆ ಕಳೆದ 2 ದಿನ ನಡೆದಿಲ್ಲ, ನಡೆಯೋದು ಬೇಡ. ಆರಾಮಾಗಿ ಇದೇ ಥರ ಕಾರ್ಯಾಚರಣೆ ಮಾಡಲಿ, ಯಶಸ್ವಿ ಕಾರ್ಯಾಚರಣೆ ಮಾಡಲಿ. ಸಾರ್ವಜನಿಕರು ಸ್ವಲ್ಪ ಸಪೋರ್ಟ್ ಕೊಡಬೇಕು. ಅರಣ್ಯ ಇಲಾಖೆ ಮಾತನ್ನು ಪಾಲಿಸ್ಬೇಕು. ಈ ರೀತಿ ಇದ್ದಾಗ ಸಹಕಾರನೂ ಬೇಕು. ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರನೂ ಬೇಕು. ಆದರೆ ಯಾವ ರೀತಿ ಇರಬೇಕು, ಎಲ್ಲದಕ್ಕೂ ಹೊಂದಾಣಿಕೆ ಮಾಡಿಕೊಂಡು ಕಾರ್ಯಾಚರಣೆ ಮಾಡಬೇಕು. ಮಾಡಿದಾಗ ಅವ್ರಿಗೊಂದು ಇಲಾಖೆಯವ್ರಿಗೂ ಒಂದು ಆನೆ ಬಲ. ನಮ್ಮ ಕೊಡಗಿನಲ್ಲೆಲ್ಲ ಕಾರ್ಯಾಚರಣೆ ಆಗೋತ್ತಿಗೆ ತುಂಬ ಸಪೋರ್ಟ್ ಕೊಡ್ತಾರೆ. ಇಲ್ಲಿ ಗ್ಯಾದರಿಂಗ್ ಎಲ್ಲ ತುಂಬ ಕಡಿಮೆ. ಏನು ಅಷ್ಟು ಪ್ರಮಾಣದ ಜನರೇನು ಇರಲ್ಲ. ಯಾಕೆಂತಂದರೆ
ತುಂಬ ಜನಗಳು ಆನೆನ ದಿನನಿತ್ಯ ನಮಗೆ ನೋಡುವಂಥ ಒಂದು ಪ್ರಾಣಿ ಆಗಿದೆ. ಆನೆ ಆಗಲಿ, ಜಿಂಕೆ, ಹುಲಿ, ಚಿರತೆ ಯಾವುದಾಗಲಿ ನಮ್ಮ ಕೊಡಗಿನಲ್ಲೂ ತುಂಬ ಇದೆ. ಡೈಲಿ ಕೋಂಬಿಂಗ್ಗಳಿರ್ತವೆ. ಕಾಡಿಗೆ ಬಂದ ಆನೆಗಳನ್ನ ಬೆರೆಸ್ತಾ ಇರ್ತಾರೆ. ಯಾವುದೇ ಅಹಿತಕರ ಘಟನೆ ಅಪರೂಪಕ್ಕೆ ಈ ವರ್ಷನೇ ಒಂದು 4-5 ಘಟನೆಗಳು ನಡೆದು ಹೋದವು. ತುಂಬ ದುಃಖಕರ ಸಂಗತಿ. ಈ ರೀತಿ ಆಗಬಾರ್ದು. ಕೊಡಗು ಅಂತಿದ್ರೆ ಕೊಡಗಿನ ತುಂಬ ಊರುಗಳಲ್ಲಿ ಆನೆ ಬರದಿರುವಂಥ ಜಾಗದಲ್ಲೆಲ್ಲ ಆನೆ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಅದೇ ರೀತಿ ಇವರು ಸಹ ಅರಣ್ಯ ಇಲಾಖೆಯವರು ಸಹಿತ ತುಂಬ ಚೆನ್ನಾಗಿ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡ್ತಾವ್ರೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಆನೆಗಳು ಕ್ಯಾಂಪಲ್ಲಿ ಬರೋದಿಲ್ಲ, ಅಲ್ಲೇ ಕ್ಯಾಂಪ್ ಆಗ್ತವೆ. ಏನು ಕ್ಯಾಂಪ್ ಇದೆ ಇವಾಗ ಅಲ್ಲಿಗೆ ಬರ್ತವೆ ವಾಪಸ್ ಆನೆಗಳು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಇರುವ ಆನೆಗಳಿಗೀಗ ಹೆಣ್ಣಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸುವಂಥ ಒಂದು ಕೆಲಸ ಬಾಕಿ ಇದೆ. ಈಗ ರೇಡಿಯೋ ಕಾಲರನ್ನು ಅಳವಡಿಸಲಿಕ್ಕೆ 2-3 ಆನೆಗಳ ಹೆಸರನ್ನು ಹೇಳಿದ್ದಾರೆ. ಅದು ಯಾವುದು ಅಂತ ನೋಡೋಣ, ನೋಡಿ ತಿಳಿದುಬಿಟ್ಟು ಹೇಳ್ತೀನಿ. ಬೀಟಮ 2ದು ರೇಡಿಯೋ ಕಾಲರ್ ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ರು. ಆ ಗ್ರೂಪಲ್ಲಿ ಒಂದು ಬೀಟಮಗೆ ಒಂದು, ಇನ್ನು ಬೇರೆ ಜೊತೆಲಿರುವ ಇನ್ನೊಂದು ಹಿರಿಯ ಆನೆಗೆ ರೇಡಿಯೋ ಕಾಲರ್ ಅಳವಡಿಸುವಂಥ ಕಾರ್ಯ ನಡೀತದೆ. ಅದೇ ರೀತಿ ಇವತ್ತು ಕ್ಯಾಪ್ಟನ್ಸಿ ಬಂದು ಧನುಂಜಯ, ಭೀಮ ಕಟ್ಟಿ ಎಳ್ತಿದ್ದೆಲ್ಲ ಧನುಂಜಯ ಅಂತ ಹೇಳಿದ್ರು. ಧನುಂಜಯನು ಸುಮಾರು ಕೆಲಸ ಮಾಡಬೇಕು. ಒಳ್ಳೆಯ ಆನೆ ಅದು. ಒಂಥರ ನಮಗೆ ನೋಡಲಿಕ್ಕೆ ಕೇರಳದ ಆನೆ ಕಂಡಂಗೆ ಕಾಣುತ್ತೆ. ಒಳ್ಳೆ ಹೈಟ್, ಒಳ್ಳೆ ಲಕ್ಷಣ ಇದ್ದಾನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.